ನಾವು ಚೆನ್ನಾಗಿ ಕಾಣಿಸ್ಬೇಕು, ಟೈಟಾಗಿ ಆಗಬೇಕು, ನಮ್ಮ ಸ್ಕಿನ್ನು ಸ್ಯಾಗ್ ಆಗಬಾರ್ದು ಅನ್ನೋದನ್ನೆಲ್ಲ ಅಂದ್ಕೊಂಡು ನಾವು ಏನೇನು ಮಾಡಿಸ್ಕೋಬೋದು, ಏನೇನು ಮಾಡಿಸ್ಕೋಬಾರ್ದು ಅಥವಾ ಮಾಡಿಸ್ಕೊಳ್ಳೋ ಸರಿನಾ ತಪ್ಪ. ನೀವು ಏನೋ ಓವರ್ ಡ್ರಾಮ್ಯಾಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಓಕೆ ನಂಗೆ ಫುಲ್ ಟೈಟ್ ಆಗಿ 60 years ಇದ್ಬಿಟ್ಟು 20 years ಥರ ಕಾಣಬೇಕಂದ್ರೆ ಇಟ್ಸ್ ನಾಟ್ ಪಾಸಿಬಲ್. ಅಂದರೆ ಫಿಲ್ಲರ್ಸ್ ಅಂತ ಬರುತ್ತೆ, ಬಾಟ್ಲಿನಮ್ ಟಾಕ್ಸಿನ್ ಅಂತ ಬರುತ್ತೆ, ಮತ್ತೆ ಒಂದು ಸ್ವಲ್ಪ ಮೆಷಿನ್ ಕೂಡ ಬರುತ್ತೆ, ವಿದೌಟ್ ಇಂಜೆಕ್ಷನ್ಸ್ ಕೂಡ ನಾವು ಮಾಡ್ತೀವಿ ಸುಮಾರು. ಇಟ್ ಈಸ್ ಎಫೆಕ್ಟಿವ್, ಬಟ್ ರಿಯಲಿಸ್ಟಿಕ್ಲಿ ಎಫೆಕ್ಟಿವ್ ಅಂತ ಹೇಳ್ತೀನಿ. ಸುಮ್ಮನೆ ಎಲ್ಲ ನಿಮಗೆ ಫುಲ್ ಯು ಕಾಂಟ್ ಗೋ ಬ್ಯಾಕ್ ಟು 20 years ಆಫ್ ಏಜ್ ಫ್ರಮ್ 60. ಸೊ ಆದಷ್ಟು ಡೋಂಟ್ ಯೂಸ್ ಹಾರ್ಶ್ ಸೋಪ್ಸ್ ಎಲ್ಲ ಯೂಸ್ ಮಾಡಬೇಡಿ. ಅಂದರೆ ಎಲ್ಲರಿಗೂ ಸ್ಯಾಂಡಲ್ ಸೋಪ್ ಯೂಸ್ ಮಾಡೋದಂತೂ ಹುಚ್ಚಿದೆ ನಮ್ಮ ಕಡೆ. ಸೊ ಯಾರನ್ನು ಕೇಳಿದ್ರೆ ಸ್ಯಾಂಡಲ್ ಸೋಪ್ ಯೂಸ್ ಮಾಡ್ತೀವಿ, ಇಲ್ಲಾಂದರೆ ಒಂದು ರೆಡ್ ಕಲರ್ ಸೋಪ್ ಬರುತ್ತೆ ಆಂಟಿಬಯೋಟಿಕ್ ಸೋಪ್ಸ್, ಅದನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಅವಾಯ್ಡ್ ಸೋಪ್ಸ್. ಸಿಂಪಲ್ ಕೋಕೋನಟ್ ಆಯಿಲು, ಲಿಕ್ವಿಡ್ ಪ್ಯಾರಾಫಿನ್ ಫಾರ್ ಓಲ್ಡರ್ ಪೀಪಲು, ಆ ಥರ ಸಿಂಪಲಾಗಿ ಯೂಸ್ ಮಾಡ್ಕೊಬೋದು. ಬಿಸಿಲಿಗೆ ಹೋಗ್ತೀರಾ, ಒಂದು ಸನ್ಸ್ಕ್ರೀನ್ ಆಗಲ್ವಾ, ಒಂದು ಹ್ಯಾಟ್ ಯೂಸ್ ಮಾಡ್ಕೊಳ್ಳಿ, ಅಲ್ಲಂದ್ರೆ ಸ್ಕಾರ್ಫ್ ಹಾಕೊಳ್ಳಿ. ದರ್ ಸೋ ಮೆನಿ ಸಿಂಪಲ್ ವೇಸ್ ಆಫ್ ಟ್ರೀಟಿಂಗ್ ಥಿಂಗ್ಸ್. ಅಷ್ಟು ಮಾಡಿದ್ರೂ ಸಾಕು.